ಪಾಪಿಯ ರಕ್ಷಿಸ ಯೇಸು ಸತ್ತ ಕಲ್ವಾರಿ ಶಿಲುಬೆಯಲ್ಲಿ, ಪಾಪವ ಹೊತ್ತನು ದೇಹದಲ್ಲಿ ಪಾಪಿಯ ಪರವಾಗಿ. ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವ, ನಂಬಿದ ಪಾಪಿಗೆ ನಿತ್ಯ ಜೀವ. ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವ, ನಂಬಿದ ಪಾಪಿಗೆ ನಿತ್ಯ ಜೀವ. ಪಾಪಿಯ ರಕ್ಷಿಸ ಯೇಸು ಸತ್ತ ಕಲ್ವಾರಿ ಶಿಲುಬೆಯಲ್ಲಿ. ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಆಹ್ವಾನಿಸ್ತೇನೆ. ನನ್ನ ಪ್ರಿಯರೇ, ಇಂದಿನ ವೇದ ವಾಕ್ಯವು ಪ್ರಸಂಗಿ 8ನೇ ಅಧ್ಯಾಯ 12ನೇ ವಚನ. ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರೂ ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಮೇಲೇ ಆಗುವುದೆಂದು ಬಲ್ಲೆನು. ಪ್ರಿಯರೇ, ಈ ಒಂದು ಪ್ರಸಂಗಿ ಗ್ರಂಥವನ್ನು ಸೊಲೊಮೋನ ಅರಸನು ಬರೆದಿದ್ದಾನೆ. ಅರಸನಿಗೆ ದೇವರು ಒಂದು ವರವನ್ನು ಕೇಳು, ನಿನಗೇನು ಬೇಕು ಅಂತ ಕೇಳು ಅಂದಾಗ ಸೊಲೊಮೋನ ರಾಜ ಆತನು ಜ್ಞಾನ ಬೇಕು, ನಿನ್ನ ಜನರು ಇಸ್ರಾಯೇಲರಿಗೆ ನಾನು ಪಾಲನೆ ಮಾಡಬೇಕಾದ್ರೆ ನನಗೆ ಜ್ಞಾನ ಬೇಕು ಅಂತ ಕೇಳ್ತಾನೆ. ಆವಾಗ ದೇವರು ಬಹಳ ಮೆಚ್ಚುಗೆಯಾಗಿ, ನಿನಗೆ ಜ್ಞಾನ ಕೇಳಿದ್ದೀಯಾ, ಇದ್ರ ಜೊತೆಗೆ ನಾನು ಐಶ್ವರ್ಯ ಎಲ್ಲವನ್ನ ನೀನು ಕೊಡ್ತೇನೆ ಅಂತ ಹೇಳಿದ. ಆದರೆ ಸೊಲೊಮೋನನಿಗೆ ಕೊಟ್ಟಂಥ ಜ್ಞಾನ, ದೇವರು ಕೊಟ್ಟಂಥ ಜ್ಞಾನದಿಂದ ಅವನೇನು ಮಾಡಿದ, ಪ್ರತಿಯೊಂದನ್ನು ಅವನು ಟೆಸ್ಟ್ ಮಾಡಿದನು. ಆತನು ಏನು ಮಾಡಿದ, ಸೊಲೊಮೋನನು ಒಳ್ಳೆಯ ಜೀವನ, ಕೆಟ್ಟ ಜೀವನ ಪ್ರತಿಯೊಂದನ್ನು ಆತನು ಅನುಭವಿಸಿ ನೋಡಿದ. ಆದರೆ ಆತನು ಅನೇಕ ತಪ್ಪುಗಳನ್ನು ಮಾಡಿದ. ಯೌವನದಲ್ಲಿ ಅನೇಕ ತಪ್ಪುಗಳನ್ನು, ತನಗೆ ದೇವರು ಕೊಟ್ಟ ಜ್ಞಾನವನ್ನು ಆತನು ದುರುಪಯೋಗ ಮಾಡಿಕೊಂಡು ಅನ್ಬೋದು. ಕೆಲವು ವಿಷಯಗಳಲ್ಲಿ, ಎಲ್ಲದರಲ್ಲ. ಆತನು ಭಯಂಕರವಾದ ಜ್ಞಾನಿ. ಆ ಕೊನೆಯಲ್ಲಿ ಆತನಿಗೆ ಕಂಪ್ಲೀಟಾಗಿ ವಯಸ್ಸಾದಾಗ ಆತನು ಈ ಪ್ರಸಂಗಿ ಗ್ರಂಥವನ್ನು ಬರೆದಿದ್ದಾನೆ. ಬಹಳ ಉತ್ತಮವಾದ ಗ್ರಂಥ. ಇಸ್ರಾಯೇಲ್ ದೇಶದಲ್ಲಿ ಈ ವಾರ ಈ ಪ್ರಸಂಗಿ ಗ್ರಂಥವನ್ನು ಧ್ಯಾನ ಮಾಡ್ತಾರೆ ಈ ವಾರ. ಯಾಕೆಂತಂದರೆ ದೇಶದ ಆಡಳಿತಕ್ಕಾಗಿ, ನಮ್ಮ ಜೀವನದ ಉತ್ತಮವಾದ ಜೀವನಕ್ಕಾಗಿ, ಅನುಭವದಿಂದ, ದೇವರು ಕೊಟ್ಟ ಜ್ಞಾನದಿಂದ ತಾನು ಮಾಡಿರುವಂಥ ತಪ್ಪುಗಳನ್ನು ಇನ್ನೊಬ್ಬರು ಮಾಡಬಾರ್ದು ಅಂತ ಹೇಳಿ ಅನುಭವದಿಂದ ಬರೆದಿರುವಂಥ ಗ್ರಂಥ ಪ್ರಸಂಗಿ ಗ್ರಂಥ ಆಗಿದೆ. ದಯಮಾಡಿ ನೀವು ಕೂಡ ಈ ಪ್ರಸಂಗಿ ಗ್ರಂಥವನ್ನು ಓದಿ ಅನೇಕ ಪಾಠಗಳನ್ನ ಕಲೀರಿ. ಅದಕ್ಕೆ ಇಲ್ಲಿ ನಾವು 12ನೇ ವಚನಕ್ಕೆ ನಾವು ನೋಡಬೇಕಾದ್ರೆ, ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರು. ನಾವು ಅನೇಕ ಸಾರಿ ಯೋಚನೆ ಮಾಡ್ತೇವೆ, ಏನಪ್ಪ ನಾವು ಇವರು ಎಷ್ಟು ಮೋಸ ಮಾಡ್ತಾರೆ, ಲಂಚ ತಗೊಳ್ತಾರೆ, ಅನ್ಯಾಯ ಮಾಡ್ತಾರೆ, ಯಾರ್ಯಾರ್ದೋ ಲ್ಯಾಂಡ್ ಎಲ್ಲ ತಗೊಳ್ತಾರೆ. ಒಂದು ವೇಳೆ ನೀವು ನ್ಯಾಯಾಲಯದಲ್ಲಿ ಹೋದರೆ, ಕೋರ್ಟ್ಗೆ ಹೋದರೆ, ಅಲ್ಲಿ ಒಂದು 5-10 ನಿಮಿಷ ನೀವು ಅಲ್ಲಿ ಒಬ್ಬೊಬ್ಬರ ಹತ್ರ ಮಾತಾಡಿ ನೋಡಿ, ಎಷ್ಟು ಅನ್ಯಾಯ ನಡೀತಾ ಇರುತ್ತೆ, ಅತ್ಯಾಚಾರ ನಡೀತಾ ಇರುತ್ತೆ. ಅವರಿಗೆ ನ್ಯಾಯ ಇದ್ದರೂ ಕೂಡ ಹಣನೇ ಅವರ ನ್ಯಾಯವನ್ನು ಮುಚ್ಚಿ ಅನ್ಯಾಯಕ್ಕೆ ಜಯವನ್ನು ನಾವು ನೋಡ್ತಾ ಇದ್ದೇವೆ. ಇಂಥದನ್ನೆಲ್ಲ ನಾವು ನೋಡುವಾಗ ಯಾವ ಕೆಲಸ ಆದರೂ ಕೂಡ ಹಣ ಇಲ್ಲದೆ ಆಗುವುದೇ ಇಲ್ಲ. ಪರಿಸ್ಥಿತಿಗಳು ಕೆಟ್ಟು ಹೋಗಿವೆ. ಆದ ಕಾರಣ ಇಂಥ ಪರಿಸ್ಥಿತಿಯಲ್ಲಿ ಜನರು ಯಾರ್ಯಾರು ಮೋಸ ಮಾಡ್ತಾ ಇದ್ದಾರೋ ಅವರೆಲ್ಲ ಐಶ್ವರ್ಯವಂತರಾಗ್ತಾ ಇದ್ದಾರೆ. ಅನ್ಯಾಯ ಮಾಡಿ ಮಾಡಿ ಅನೇಕರು ಐಶ್ವರ್ಯವಂತರಾಗ್ತಾ ಇದ್ದಾರೆ. ಅದಕ್ಕೆ ನಾವು ಯಾಕಪ್ಪ ನಾವು ಇಷ್ಟೆಲ್ಲ ನೀತಿಯಿಂದ, ಇಷ್ಟು ದೇವ್ರ ಭಯದಲ್ಲಿ, ಭಕ್ತಿಯಲ್ಲಿ ನಾವಿದೇನು ಪ್ರಯೋಜನ ಆಯಿತು? ನಮ್ಗೆ ಯಾವಾಗಲೂ ರೋಗಗಳು, ನಮ್ಗೆ ಯಾವಾಗಲೂ ಕೊರತೆಗಳು, ಯಾವುದೋ ಒಂದು ಸಮಸ್ಯೆ ನಮ್ಮ ಕುಟುಂಬದಲ್ಲಿ ಇದ್ದೇ ಇರುತ್ತೆ. ದೇವ್ರು ನಂಬ್ಕೊಂಡು ಏನು ಪ್ರಯೋಜನ ಆಯಿತು ಅಂತ ನಾವು ಅಂದ್ಕೊಳ್ತೇವೆ. ನನ್ನ ಪ್ರಿಯರೇ, ಅವರ ಒಂದು ಜೀವನ ಅದು ತಾತ್ಕಾಲಿಕವಾಗಿರುವಂಥ ಜೀವನ. ಅದು ಕೇವಲ ಒಂದು ನೀರಿನ ಮೇಲೆ ಗುಳ್ಳೆಯ ಪಾದೆಯಲ್ಲಿ ಮಿಳಮಿಳ ಅನ್ನುವಂಥ ಜೀವನ. ಆದರೆ ಅವರ ಒಳಗಡೆ ಅನೇಕ ಕಷ್ಟಗಳು, ನಷ್ಟಗಳು ಉಂಟಾಗುತ್ತವೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ನಾನೇ ಕಣ್ಣಾರೆ ನೋಡಿದ್ದೇನೆ. ಒಬ್ಬರು ಪಾಪ ಆ ಆಂಟಿಗೆ ಯಾರೂ ಇಲ್ಲ, ಅವರು ತನ್ನ ಸ್ವಂತ ರಿಲೇಟಿವ್ಗೆ ಹಣ ಕೊಟ್ಟು ಲ್ಯಾಂಡನ್ನು ತಗೋಪ್ಪ ಅಂತ ಹೇಳಿದರೆ ಅವ್ರೇನು ಮಾಡಿದರು, ಆ ಲ್ಯಾಂಡನ್ನು ಅರ್ಧ ಭಾಗ ಮಾಡಿ, ಆಂಟಿ ನೀವು ಒಬ್ಬರೇ ಇರ್ತೀರ, ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಹೇಳಿ ಅವ್ರ ಲ್ಯಾಂಡ್ ಅವರಿಗೆ ಅವ್ರ ಹಣದಿಂದ ಇವ್ರನ್ನೂ ತೊಗೊಂಡ್ಬಿಟ್ರು, ಅರ್ಧ ರಿಜಿಸ್ಟರ್ ಮಾಡಿದರು. ಆಮೇಲೆ ನೋಡಿದರೆ ಕೊನೆಗೆ
ಆ ಆಂಟಿ ಅಲ್ಲಿ ಮನೆ ನೋಡೋಕ್ಕಿರುವ ಆ ಸ್ಥಳ ನೋಡೋಕ್ಕೆ ಹೋದಾಗ ಅವರೇ ರಿಲೇಟಿವ್ಸೇ ಎಲ್ಲ ಫುಲ್ಲು ಆಕ್ಯುಪೈ ಮಾಡಿ ಮನೆ ಕಟ್ಸ್ಬಿಟ್ರು. ಇವ್ರಿಗೇನು ಸಿಗಲಿಲ್ಲ. ನಾನು ಕಣ್ಣಾರೆ ನೋಡಿದ್ದೇನೆ. ಅದೇ ಕುಟುಂಬದಲ್ಲಿ ಇವತ್ತಿನ ದಿವಸ ಇಬ್ಬರು ಮಕ್ಕಳು ಕುಡುಕರು, ಭಯಂಕರ ಕುಡಿತ, ಯಾರಿಗೂ ಒಂದು ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ರೋಗಗಳು, ಜಗಳಗಳು, ಸಮಾಧಾನ ಇಲ್ಲ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವ ರೀತಿಯಲ್ಲಿ ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರು. ಅವ್ರು ಬದುಕಬಹುದು ಭಾಳ ವರ್ಷ, ಆದರೆ ಅವರ ಜೀವನದಲ್ಲಿ ದೇವರ ಆಶೀರ್ವಾದ ಇರಲ್ಲ. ಅದಕ್ಕೆ ನಾವು ನಿರಾಶೆ ಆಗೋದು ಬೇಡ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಮೇಲೆ ಆಗೋದು 100%. ನಾನು ಗ್ಯಾರಂಟಿ ಹೇಳ್ತೇನೆ. ನಿಮಗೆ ಇವಾಗ ಸ್ವಲ್ಪ ತಾತ್ಕಾಲಿಕವಾಗಿ ಕಷ್ಟ ಇರ್ಬೋದು, ಆದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಆಶೀರ್ವಾದನ ಅನುಭವಿಸ್ತಾರೆ. ನೀವು ಕಷ್ಟಪಡ್ತಿರ್ಬೋದು, ಆದರೆ ನಿಮ್ಮ ಧರ್ಮ, ನಿಮ್ಮಲ್ಲಿರುವಂಥ ದೇವರ ಭಯ ಮುಂದಿನ ಒಂದು ಜನ್ರೇಷನಲ್ಲಿ ದೊಡ್ಡ ಆಶೀರ್ವಾದ ಅದು ನಿಮಗೆ ಕಾದಿದೆ. ಅದಕ್ಕೋಸ್ಕರ ನಿರಾಶೆ ಆಗಬೇಡ್ರಿ. ದೇವರ ವಾಕ್ಯದ ಪ್ರಕಾರ ನಾವು ದೇವರಲ್ಲಿ ಭಯಭಕ್ತಿಯನ್ನು, ಒಳ್ಳೆಯ ಕಾರ್ಯಗಳನ್ನ ಮಾಡೋದರಲ್ಲಿ ನಾವು ನಿರಾಶೆ ಆಗದೆ ಒಳ್ಳೆಯ ಜೀವನ ಜೀವಿಸೋಣ. ದೇವರೇ ಸ್ತೋತ್ರಪ್ಪ. ಹೌದು ಕರ್ತನೆ, ಪ್ರಪಂಚ ಕೆಟ್ಟು ಹೋಗಿದೆ ರಾಜ. ಅನೇಕರು ನಿನ್ನ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವಷ್ಟು ಕಷ್ಟಗಳು, ನೋವುಗಳು, ಬಾಧೆಗಳು, ಹಿಂಸೆ, ಅವಮಾನ, ಸ್ವಾಮಿ ನೀನು ಅವರನ್ನು ಧೈರ್ಯಪಡಿಸಿದ್ದಿ ರಾಜ. ಈ ವಾಕ್ಯದಿಂದ ಧೈರ್ಯಪಡಿಸಿದ್ದಿ. ಹೌದು ರಾಜ, ದುಷ್ಟನು ಒಳ್ಳೆಯ ಜೀವನ ಮಾಡ್ತಾ ಇರ್ಬೋದು, ದೀರ್ಘಾಯುಷ್ಯ ಇರ್ಬೋದು, ಆದರೆ ಮೇಲು ದೇವರಲ್ಲಿ ಭಯಭಕ್ತಿಯುಳ್ಳವರಿಗೆ ಎಂಬುದಾಗಿದೆ. ಕರ್ತನೆ, ಈ ವಾಕ್ಯದ ಪ್ರಕಾರ ಪ್ರತಿಯೊಬ್ಬ ಈ ಒಂದು ನನ್ನ ಸಹೋದರ ಸಹೋದರಿಯರು ಸ್ವಾಮಿ ಒಳ್ಳೆಯದನ್ನು ಮಾಡಿ ಅವರು ಕಷ್ಟ ಅನುಭವಿಸ್ತಾ ಇದ್ದರೆ ಅವ್ರನ್ನ ನೀನು ಬಲಪಡಿಸಪ್ಪ, ಭದ್ರಪಡಿಸಪ್ಪ. ಅವರ ಕಷ್ಟಕ್ಕೆ ನೀನು ಪರಿಹಾರ ನೀಡಿ ಅವರ ಕುಟುಂಬ ಮುಂದೆ ಬರುವಂಥ ಎಲ್ಲ ಜನಾಂಗವನ್ನು ನೀನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ತಂದೆ. ಆಮೇಲೆ